ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಬಸ್ ನಿಲ್ದಾಣದ ಸಿಸಿಟಿವಿಯಲ್ಲಿ ಬಾಂಬರ್ನ ದೃಶ್ಯ ಸೆರೆಯಾಗಿದೆ. ಆ ಸಿಸಿ ಕ್ಯಾಮೆರಾನ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲೇ ಅದರ ಮ್ಯಾಪಿಂಗ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸಿಸಿಬಿ ಹಾಗೆ ಎನ್ಐಎ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಬಳ್ಳಾರಿಯಲ್ಲಿ ಶಂಕಿತನ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಂದ ಯಾವ ಕಡೆ ಹೋಗಿರಬಹುದು, ಅಲ್ಲಿ ಯಾರನ್ನ ಭೇಟಿಯಾಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಸಾಗ್ತಾ ಇದೆ ತನಿಖೆ? ವಿದ್ಯಶ್ರೀ, ಈಗಾಗಲೇ ನಿನ್ನೆ ಆತ ಬಳ್ಳಾರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ಗಳು ಕೂಡ ಲಭ್ಯವಾಗಿತ್ತು. ಮಾರ್ಚ್ 1ನೇ ತಾರೀಕು ರಾತ್ರಿ 8:59ಕ್ಕೆ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಆತ ಓಡಾಡಿರೋದರ ಕುರಿತಂತೆ ಮಾಹಿತಿ ಲಭ್ಯವಾಗಿತ್ತು. ಆದರೆ ಈಗ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಸಿಬಿ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ ಬಹಳ ಕಾಡ್ತಾ ಇರುವಂಥದ್ದು. ಅಂದರೆ ಬಳ್ಳಾರಿಗೂ ಆತನಿಗೂ ಏನಾದರೂ ನಂಟಿತ್ತಾ ಅಥವಾ ಬಳ್ಳಾರಿಯಲ್ಲಿ ಯಾರನ್ನಾದರೂ ಆತ ಭೇಟಿ ಆಗಿದ್ನಾ, ಈ ರೀತಿಯ ಅನುಮಾನಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಆತ ಬಳ್ಳಾರಿಯನ್ನೇ ಚೂಸ್ ಮಾಡಿ ಎಲ್ಲೂ ಇಳಿಯದವನು, ಬೆಂಗಳೂರಿನಿಂದ ಯಾವ ಭಾಗದಲ್ಲೂ ಕೂಡ ಇಳಿದವನು ನೇರವಾಗಿ ಬಳ್ಳಾರಿಯಲ್ಲಿ ಆತ ಇಳ್ಕೊಳ್ತಾನೆ. ಹಾಗಾಗಿ ಬಳ್ಳಾರಿಯಲ್ಲೂ ಕೂಡ ಈಗಾಗಲೇ 36 ಗಂಟೆಗಳಿಂದ ಎನ್ಐಎ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನ ಅಥವಾ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಯಾರು ಸಂಶಯಾಸ್ಪದ ವ್ಯಕ್ತಿಗಳು ಅಥವಾ ನಿಷೇಧಿತ ಸಂಘಟನೆಗಳೊಂದಿಗೆ ಯಾರೆಲ್ಲ ಗುರುತಿಸಿಕೊಂಡಿದ್ರು, ಜೊತೆಗೆ ಈ ಹಿಂದೆ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಅಂದ್ರೆ ಜೈಲಿನಲ್ಲಿರುವಂತವ್ರು, ಬಳ್ಳಾರಿ ಜೈಲಿನಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂತವ್ರು ಅಥವಾ ಅವರ ಏನು ಚೈನ್ ಲಿಂಕ್ ನಲ್ಲಿ ಇರುವಂತವ್ರು ಯಾರೆಲ್ಲ ಹೊರಗಡೆ ಇದ್ದಾರೆ ಅಂತವರನ್ನ ಕೂಡ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಸುಲೈಮಾನ್ ಅನ್ನೋರನ್ನ, ಅಂದ್ರೆ ಈ ಹಿಂದೆ ಅರೆಸ್ಟ್ ಆಗಿದ್ದಂತ ನಿಷೇಧಿತ ಸಂಘಟನೆಗೆ ಸೇರಿದಂತ ಸುಲೈಮಾನ್ ಅನ್ನೋರನ್ನ ಈಗಾಗಲೇ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಎನ್ಐಎ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆತ ಬಳ್ಳಾರಿಯಲ್ಲಿ ಇಳಿದು ಅಷ್ಟೊತ್ತು ಓಡಾಡಿರೋದೇನಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದ್ರೆ ಇದು ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್, ಮೊದಲೇ ಎಲ್ಲ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಆತ ಬಂದಿರೋದ್ರಿಂದ ಬಳ್ಳಾರಿಯಲ್ಲೇ ಆತ ಸ್ಟಾಪ್ ಕೊಟ್ಟಿರೋದು ಅಥವಾ ಬಳ್ಳಾರಿಯಲ್ಲಿ ಆತ ಇಳ್ಕೊಂಡಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಬಳ್ಳಾರಿಯಲ್ಲಿ ಯಾರಾದರೂ ಆತನನ್ನ ಮೀಟ್ ಮಾಡಿದ್ರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅಲ್ಲಿ ಯಾರು ನಿಷೇಧಿತ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ ಅಂತವರನ್ನ ಸುಮಾರು 36 ಗಂಟೆಗಳಿಂದ ವಿಚಾರಣೆ ಮಾಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಳ್ಳಾರಿಯಿಂದ ಆತ ಬೀದರ್ಗೆ ಹೋಗಿ ಬೀದರ್ನಿಂದ ಬಂಟ್ವಾಳಕ್ಕೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರೋದ್ರಿಂದ ಆ ಮ್ಯಾಪಿಂಗ್ ಅನ್ನ, ಅಂದ್ರೆ ಬಳ್ಳಾರಿಯಿಂದ ಮುಂದಕ್ಕೆ ಮ್ಯಾಪಿಂಗ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಿದೇಶ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.